ಸಿದ್ಧರಿದ್ದೇವೆ. ರೆಡಿನಾ? ನಿಮ್ಮ ಸಮಯ ಈಗ ಶುರು. पंढरीनाथ महाराज की
ದಾಸನ ಮೇಲೆ ಇನ್ನು ದಯ ಬಾರದೆ, ದಾಸನ ಮೇಲೆ ಇನ್ನು ದಯ ಬಾರದೆ, ದಾಸನ ಮೇಲೆ ಇನ್ನು ದಯ ಬಾರದೆ. ಶಯನ ಪಾಲ್ಗಡಲೊಡೆಯನೆ ರಂಗ, ಪನ್ನಗ ಶಯನ ಪಾಲ್ಗಡಲೊಡೆಯನೆ ರಂಗ, ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ, ನಾನಾ ಯೋನಿಗಳಲ್ಲಿ ಅಳಿದು ಪೂಟಿ, ನಾನಾ ಯೋನಿಗಳಲ್ಲಿ ಎಳೆದು ಪೂಟಿ, ತಾನು ತನ್ನದು ಎಂಬ ನರಕದೊಳಗೆ ಬಿದ್ದು, ನಾನು ತನ್ನದು ಎಂಬ ನರಕದೊಳಗೆ ಬಿದ್ದು, ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಕಾಮದಿ ಷಡ್ವರ್ಗ ಗಾಢಾಂಧಕಾರದಿ, ಪಾಮರನಾಗಿದ್ದ ಪಾತಕಿಯೂ, ಪಾಮರನಾಗಿದ್ದ ಪಾತಕಿಯೂ, ಶ್ರೀ ಮನೋಹರನೇ ಚಿತ್ತಜ ಜನಕನೇ, ಶ್ರೀ ಮನೋಹರನೇ ಚಿತ್ತಜ ಜನಕನೇ, ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಕಾಯ ವಾಚ ಮಾನಸದಿ ಮಾಲ್ಪ ಕರ್ಮವು, ಕಾಯ ವಾಚ ಮಾನಸದಿ ಮಾಡುವ ಕರ್ಮವು, ದಾನವಾಂತಕ ನಿನ್ನ ಅಧೀನವಲ್ಲವೇ ದೇವಾ, ದಾನವಾಂತಕ ನಿನ್ನ ಅಧೀನವಲ್ಲವೇ ದೇವಾ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ದೇವಾ ಈ ಪ್ರಾಣ ನಿನ್ನದೋ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ, ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ ಶ್ರೀನಾಥ ಪುರಂದರ ವಿಠ್ಠಲ ದಾಸನ ಮೇಲೆ ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ಇನ್ನೂ ದಯ ಬಾರದೆ, ದಾಸನ ಮೇಲೆ ಇನ್ನೂ ದಯ ಬಾರದೆ. ವಿಠ್ಠಲ 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 ಹರಿಯೋ ವಿಠ್ಠಲ 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 ದೇವಾ ಈ ಪ್ರಾಣ ನಿನ್ನದೋ,
ಸುಸ್ತಾಯಿತು ಕೇಳಿ. ಸುಸ್ತು ಯಾಕೆ ಗೊತ್ತಾ? ಕೇಳಿ ಸುಸ್ತಾದದಂದರೆ ಈ ಮಕ್ಕಳು ಈ ಲೆವೆಲಲ್ಲಿ ಹಾಡ್ತಾರಲ್ಲ ಅಂತ. ನಾವು ಯಾಕೆ ನಿಮ್ಮ ವಯಸ್ಸಿನಲ್ಲಿ ಈ ರೀತಿ ಹಾಡಲಿಕ್ಕಾಗಲಿಲ್ಲ ಅಂತ ಸುಸ್ತು ಅಷ್ಟೇ. ನೋಡೋಣ ಸಂಗೀತ ಏನು ಹೇಳ್ತಾರೆ ನೋಡೋಣ. ಅವರ ಒಳಗೆ ಸಂಗೀತ ಇದೆ, ಅವರು ಏನು ಹೇಳ್ತಾರೆ ನೋಡೋಣ. ಧ್ಯಾನ್ ಸಂಗೀತ್ ಅಕಾಡೆಮಿ ನಿಮಗೆ ಅಭಿನಂದನೆಗಳು. ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ತುಂಬ 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 ಚೆನ್ನಾಗಿ ಹಾಡಿದ್ದೀರಾ ಎಲ್ಲರೂ ಕೂಡ. ಧನ್ಯವಾದಗಳು. ಬ್ಯೂಟಿಫುಲ್. ನೀವು ನಿಮ್ಮ ಅಪೀರೆನ್ಸ್, ನಿಮ್ಮ ಒಂದು ಗೆಟಪ್ ಹೇಳ್ತಾರಲ್ಲ ಅದಕ್ಕೆ ಅನುಗುಣವಾಗಿ ಹಾಡಿದ್ದೀರಾ. ವಾರ್ಖರಿ ಭಜನ್ ಟ್ರೂಪ್ ನೋಡಿದಾಗ ಆಗ್ತಾ ಉಂಟು ನನಗೆ. ಆ ವಿಠಲನ ಚಿಹ್ನೆಯನ್ನು ಇಟ್ಕೊಂಡಿದ್ದೀರಾ ನೀವು ಹಣೆಯಲ್ಲಿ. ಅದ್ಭುತ. ವಿಠಲನ ಸಾಕ್ಷಾತ್ ಅಲ್ಲಿ ಐಡಲ್ ಇಟ್ಟಿದ್ದಾರೆ, ಬಟ್ ಸಾಕ್ಷಾತ್ ವಿಠಲನೇ ಅಲ್ಲಿ ಬಂದು ನಿಂತಿರ್ಬೋದು ನಿಮ್ಮ ಹಾಡನ್ನು ಕೇಳಲಿಕ್ಕೆ ಅಂತ ಅನಿಸ್ತದೆ. ತುಂಬ ಖುಷಿ ಆಯಿತು. ಮೈಯೆಲ್ಲ ನಂದು ಇನ್ನೂ ಜುಮ್ ಜುಮ್ ಅಂತ ಇದೆ. ಧನ್ಯವಾದಗಳು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಅಮ್ಮ, ನೀವು ಹೇಳೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಅಲ್ಲ, ಸಂಗೀತನಿಗೆ ವಿಠಲ ಬಂದು ನಿಂತ್ಕೊಂಡಿದ್ದಾನೆ ಅಂತ ನನಗೆ ವಿಠಲ ಡ್ಯಾನ್ಸ್ ಮಾಡೋದು ಕಾಣ್ತಾ ಇತ್ತು. ತಬ್ಲಾ ಯು 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 ಆರ್ ರಿಯಲಿ ಗುಡ್. ತುಂಬ ಚೆಂದ ನುಡಿಸಿದ್ದಿ. ನೀವು ಒಳ್ಳೆ ಫ್ಯೂಚರ್ ಉಂಟು. ತುಂಬ ತುಂಬ ಕಲಿಬೇಕು. ಒಳ್ಳೆ ಪ್ರಯತ್ನ ಮಾಡು ಆಯಿತಾ. ಒಳ್ಳೆ ಪ್ರಾಕ್ಟೀಸ್ ಮಾಡು. ಟೋಟಲಿ ಇಟ್ ವಾಸ್ ಸೂಪರ್. ನಾನು ದೇವ ಅದು ಹೇಳುವಾಗ ಆ ಭಾವನೆ ಇಟ್ ವಾಸ್ ವೆರಿ ನೈಸ್. ನನಗೆ ತುಂಬ ತುಂಬ ಟಚ್ ಆಯಿತು. ವೆರಿ ನೈಸ್. ನನ್ನ ಮೊದಲಿನ ಕ್ಲ್ಯಾಪ್ ಯಾರಿಗಿರಬಹುದು? ತಬಲ. ಯಾಕೆ ಗೊತ್ತಾ? ಈ ವಯಸ್ಸಿನಲ್ಲಿ ಆ ಲಯವನ್ನು ಹಿಡಿದಿರೋದಿದೆಯಲ್ಲ, ಅವರು ಹಾಡುವ ಲಯಕ್ಕೆ ಒಂದು ಬಿಗಿಯಾದ ಲಯದಲ್ಲಿ ನುಡಿಸಿರೋದು ಒಂದು. ಎರಡನೇದು, ಆ ಕೇರವಾದ ಮಧ್ಯದಲ್ಲಿ ತೀನ್ತಾಲ್ ಫ್ರೇಸ್ ನುಡಿಸ್ತಾ ಇದ್ದೆ, ಹೌದಾ? ಅದು ಕೂಡ ಆ ಲಯ ಈ ಲಯ ಸೂಪರ್ಬ್. ಯಾಕಂದರೆ ಇದು ತುಂಬ ಜನ ಒಬ್ಸರ್ವ್ ಮಾಡೋದಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಿ ಕಂದ ನೀನು, ಎಷ್ಟು ಚೆನ್ನಾಗಿ ಮಾಡಿದೆ. ಅಷ್ಟು ಖುಷಿ ಆಯ್ತು ನನಗೆ. ಯಾಕಂತ ಹೇಳಿದರೆ ತಬ್ಲಾ ಅಂತ ಹೇಳಿದರೆ ಒಂದು ಟೇಕ ಹಿಡಿದ್ರೆ ಹಾಗೆ ನುಡಿಸ್ಕೊಂಡು ಹೋಗ್ತಾರೆ. ಅದಲ್ಲ, ಅವರಿಗೆ ಹಾಡೋದಕ್ಕೆ ಒಂದು ಉಮೇದು ಬರಬೇಕಲ್ಲ. ಆ ಉಮೇದನ್ನು ನೀನು ಕೊಡ್ತಾ ಇದ್ದೆ ನಿನ್ನ ಬಾಡಿ ಲ್ಯಾಂಗ್ವೇಜ್, ಆಂಗಿಕ ಭಾಷೆಯಿಂದ ಅದ್ಭುತವಾಗಿ ನೀನು ನುಡಿಸ್ತಾ ಇದ್ದೆ. ಒಂದು. ಎರಡನೇದು, ಫಸ್ಟ್ ಹಾಡಿದ್ದು ಶ್ರೀನಿಕೇತನ. ತುಂಬ ಚೆನ್ನಾಗಿ ಹಾಡಿದೆ ಕಂದ ನೀನು. ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಲೀಡ್ ಮಾಡಿದೆ. ಅದಕ್ಕೆ ಸಮನ್ವಯವಾಗಿ ಎಲ್ಲರೂ ಒಟ್ಟಿಗೆ ಹಾಡಿದರು, ಚೆನ್ನಾಗಿತ್ತು. ಮತ್ತು ಒಟ್ಟಿಗೆ ಹಾಡುವಾಗಲೂ ಕೂಡ ಸಾಹಿತ್ಯ ಸ್ಪಷ್ಟವಾಗಿ ಕೇಳ್ತಾ ಇತ್ತು. ಅದು ಅದ್ಭುತ. ಯಾಕಂತ ಹೇಳಿದರೆ ಬಹಳಷ್ಟು ಬಾರಿ ನಾವು ಒಟ್ಟಿಗೆ ಹಾಡಿದಾಗ ಸಾಹಿತ್ಯ ಮಿಕ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಆಗಲಿಲ್ಲ. ಈ ಹಾಡಿನಲ್ಲಿ ಸಂಸ್ಕೃತ ಜಾಸ್ತಿ ಇದೆ, ಹೌದಾ? ಯಾಕೆ ಗೊತ್ತಾ? ನಾನು ಹೇಳ, ನಿಮಗೆ ಗೊತ್ತಾಗೋದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಜಗನ್ನಾಥದಾಸರು ಬರೆದ ಹಾಡೋದು ಶ್ರೀನಿಕೇತನ. ಮೊದಲು ಅವರು ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಅವರು ಈ ದಾಸರೆಲ್ಲ, ಪುರಂದರದಾಸರು, ವಿಜಯದಾಸರು, ಪ್ರಸನ್ನ ವೆಂಕಟದಾಸರು, ಮಹೀಪತಿ ದಾಸರು ಇವರೆಲ್ಲ ಬರೆದಾಗ, ಅಥವಾ ಗೋಪಾಲದಾಸರು ಅವರ ಕಾಲದವರು, ಅವರಿಗೆ ಇದೇನು ಕನ್ನಡ ಬರೀತಾರೆ ಇವರು ಅನ್ನೋ ಭಾವನೆ ಇತ್ತಂತೆ ಅವರಿಗೆ. ಅವರ ಹೆಸರು ಶ್ರೀನಿವಾಸ ಆಚಾರ್ಯರು ಅಂತ. ವಿಜಯದಾಸರು ಮತ್ತು ಗೋಪಾಲದಾಸರ ಒಂದು ಪ್ರಭಾವದಿಂದ ಕೆಲವೊಂದು ಸಮಸ್ಯೆಗಳು ಜಗನ್ನಾಥದಾಸರ ಜೀವನದಲ್ಲಿ ಆದಾಗ, ಅವರಿಗೆ ಆರೋಗ್ಯ ಸರಿಯಿಲ್ಲದಾಗ ಗೋಪಾಲದಾಸರು ಅವರಿಗೆ ಅವರ ಆರೋಗ್ಯಕ್ಕಾಗಿ ಭಗವಂತನಲ್ಲಿ ಬೇಡುತ್ತಾರೆ. ಎನ್ನ ಭಿನ್ನಪ ಕೇಳು ಧನ್ವಂತರಿ ದಯ ಮಾಡು, ಸಣ್ಣವನು ಇವ ಕೇವಲ ಅಂತ ಅವರು ಹಾಡಿ ಭಗವಂತನ ಹತ್ರ ಬೇಡ್ತಾ ಪ್ರತಿದಿನ ಅವರಿಗೆ ಒಂದು ರೊಟ್ಟಿ ಮಾಡಿಕೊಟ್ರಂತೆ. ಅವರ ಆರೋಗ್ಯ ಸರಿ ಹೋಯಿತು. ಆಮೇಲೆ ಅವರ ಆಯುಷ್ಯದ ಅರ್ಧ ಭಾಗವನ್ನು ಅವರು ಜಗನ್ನಾಥದಾಸರಿಗೆ ಕೊಟ್ಟರು. ಅಲ್ಲಿಂದ ಜಗನ್ನಾಥದಾಸರ ಒಳಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿ ಅವರು ದೊಡ್ಡ ದಾಸರಾದರು. ಎಷ್ಟು ದೊಡ್ಡ ದಾಸರು ಅಂದರೆ, ಇವತ್ತಿಗೆ ಕರ್ನಾಟಕದ ಕನ್ನಡ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಅಂತ ಹೇಳಿದರೆ ಜಗನ್ನಾಥದಾಸರು ಬರೆದ ಹರಿಕಥಾಮೃತ ಸಾರ ಅಂತೂ ವರಕವಿ ಬೇಂದ್ರೆ ಹೇಳ್ತಾರಂತೆ, ಬೇರೆ ಯಾರೂ ಅಲ್ಲ, ವರಕವಿ ಬೇಂದ್ರೆ ಅವರು ಹೇಳ್ತಾರೆ. ಅಂತಹ
ಅವರು ಬರೆದ ಕಾರಣ ಅಲ್ಲಿ ಇಲ್ಲಿ ಅವರ ಆ ಸಂಗೀತದ ಒಂದು ಸಂಸ್ಕೃತದ ಪಾಂಡಿತ್ಯದಿಂದ ಸಂಸ್ಕೃತ ಬಂದಿದೆ ಅಂತ. ಇದು ನಿಮ್ಮ ಇನ್ಫಾರ್ಮೇಷನಿಗೆ, ನೀವು ಹಾಡಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಎರಡನೇ ಹಾಡು ಇನ್ನೂ ದಯ ಬಾರದೆ, ಅದು ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಖುಷಿಯಾಗಿರೋದು ವಿಠ್ಠಲ ವಿಠ್ಠಲ ಹೇಳುವಾಗ, ಸಾಮಾನ್ಯ ಬಹಳಷ್ಟು ಜನ ವಿಠಲ ವಿಠಲ ಅಂತ, ಇಲ್ಲ, ವಿಠ್ಠಲ ಅವನು, ವಿಠ್ಠಲನೇ ಅವನು. ಯಾಕಂದರೆ ಆ ವಿಠ್ಠಲ ಅಂತ ಹೇಳಿದಾಗ ಒಳಗಿದ್ದ ಕೆಟ್ಟದೆಲ್ಲ ಓಡಿ ಹೋಗಬೇಕು, ಆ ಸ್ಟ್ರೆಸ್ ಬೇಕಲ್ಲಿಗೆ. ಯಾಕಂದರೆ ನಮ್ಮ ಒಳಗೆಲ್ಲ ಕೆಟ್ಟದೇ ತುಂಬಿರೋದು, ಯಾವುದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಲ್ಲ ತುಂಬಿರುವಂತಹ ನಾವು ಅದನ್ನು ಓಡಿಸಬೇಕಾದ್ರೆ ಅದಕ್ಕೆ ಗಟ್ಟಿಯಾದ ಒಂದು ಸಂಬಂಧ ಪರಮಾತ್ಮನ ಜೊತೆ ಬೇಕು ಅಂತಾದರೆ ಅವನನ್ನು ಹಾಗೆ ಕರಿಬೇಕಾಗತ್ತೆ, ಇಲ್ಲದಿದ್ದರೆ ಬರಲ್ಲ ಅವನು. ತುಂಬ ಚೆನ್ನಾಗಿ ಹಾಡಿದ್ರಿ ನೀವು. ನಿಮಗೆ ನಾನು ಇಷ್ಟು ಮಾತಾಡಬಾರ್ದು, ಆ್ಯಕ್ಚುಲಿ ಸಮಯ ಹೋಗುತ್ತೆ, ಮಾತಾಡೋದೇ ವಿಧಿ ಇಲ್ಲ, ಅಷ್ಟು ನೀವು ಕಟ್ಟಿ ಹಾಕಿದ್ದೀರಿ ನಿಮ್ಮ ಸಂಗೀತದಿಂದ. ಒಂದು ಧ್ಯಾನ ಸಂಗೀತ ಅಕಾಡೆಮಿ ಅನ್ವರ್ಥನಾಮ ನಿಮ್ಮ ಒಂದು ತಂಡಕ್ಕೆ ಅಭಿನಂದನೆಗಳು. ಮಕ್ಕಳ, ಹೀಗೆಯೇ ಹಾಡ್ತಾ ಇರಿ. ಹೀಗೆ ಅಂದರೆ ಇಷ್ಟೇ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ಹಾಡನ್ನು, ಹಾಡಿನ ಒಳಗೆ ಅರ್ಥ ಏನಿದೆ ಅದನ್ನು ಹುಡುಕೋ ಪ್ರಯತ್ನ ಮಾಡಿ. ಜೀವನ ಇಡೀ ಹುಡುಕಾಟವೇ. ಹಾಡಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಹುಡುಕ್ತಾ ಹುಡುಕ್ತಾ ಹೋಗ್ತಿದ್ದಾಗೆ ನಾವು ಅದರಲ್ಲಿ ಮುಳುಗ್ತಾ ಇರ್ತೀವಿ. ಬೇರೆ ಎಲ್ಲ ಕಡೆಗಳು, ಈಗ ನದಿಯಲ್ಲಿ ಬಿದ್ದರೆ ಸಮುದ್ರದಲ್ಲಿ ಬಿದ್ದರೆ ಮೇಲೆ ಬರಬೇಕು ಅಂತ ಆಸೆ ಆಗುತ್ತೆ, ಹೌದಾ ಅಲ್ವಾ? ಇದರಲ್ಲಿ ಮುಳುಗಿದ್ರೆ ಹೊರಗೆ ಬರೋದು ಬೇಡ ಅಂತ ಅನ್ನಿಸ್ತದೆ, ಅದೇ ವ್ಯತ್ಯಾಸ, ಬೇರೆ ಏನಿಲ್ಲ. ಭಕ್ತಿಯಲ್ಲಿ ಮುಳುಗಿದವ ಮೇಲೆ ಬರಬೇಕು ಅಂತ ಆಸೆ ಪಡೋದಿಲ್ಲ, ಇನ್ನೂ ಮುಳುಗೋದಕ್ಕೆ ಆಸೆ ಪಡ್ತಾನೆ. ಅಂತಹ ದಿವ್ಯವಾದಂತಹ ಒಂದು ಗಂಗೆ ಇದು. ಆದ್ದರಿಂದ ಒಳ್ಳೆಯದಾಗಲಿ ಪುಟ, ಚೆನ್ನಾಗಿ ತಬಲ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಜಾಕಿರ್ ಹುಸೇನ್ ಆಗಬೇಕು ನೀನು, ಸರಿನಾ? ಆಗ್ತೀಯಾ? ಗುಡ್, ಒಳ್ಳೆಯದಾಗಲಿ. ಕಾಲನ ದೂತರು ಕಾಲಿಗೆ ಬಿದ್ದರೆ ನಾಳೆಗೆ ನಿಲ್ಲುವರೇನೋ. ಕಾಲನ ದೂತರು ಅಂದರೆ ಯಮನ ದೂತರ ಕಾಲಿಗೆ ಬಿದ್ದು, ದಯವಿಟ್ಟು ಇವತ್ತೊಂದು ದಿನ ಬಿಟ್ಟುಬಿಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಾಳೆ ಬರ್ತೀನಿ ಅಂತ ಹೇಳಿದ್ರೆ ಅವನೇನಾದರೂ ಕೇಳ್ತಾನ? ಇಲ್ಲ, ಅವನು ಕೇಳೋದಿಲ್ಲ. ಮಂದಿಯ ಮಾತಿಗೆ ಎಂದೆಂದೂ ಮರುಗದೆ ಮುಂದಣಗತಿ ನೀ ನೋಡು. ಜನ ನಿನ್ನ ಬಗ್ಗೆ ಕೆಟ್ಟದ್ದು ಹೇಳ್ಬೋದು, ಒಳ್ಳೆಯದು ಹೇಳ್ಬೋದು, ಆದರೆ ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿನ್ನ ಮುಂದಿನ ಗತಿಯನ್ನು ನೋಡು. ಮುಂದಿನ ಗತಿ ಯಾವುದು? ಮತ್ತೆ ಹುಟ್ಟದೇ ಇರುವಂಥದ್ದು. ಮತ್ತೆ ಹುಟ್ಟದ ಒಂದು ಗತಿಯನ್ನು ನೀನು ಕಾಣುವ ರೀತಿಯಲ್ಲಿ ಪ್ರಯತ್ನ ಮಾಡು. ಅಷ್ಟೇನಾ? ಅಲ್ಲ, ರಾಜೀವ ಮುಖಿಯರ ಸೋಜಿಗಕ್ಕೆ ಸಿಲುಕದೆ ವಿಜಯ ವಿಠ್ಠಲನೊಳಗಾಡೋ. ಮನವೇ ಎಲೆಮನ ಮುರಾರಿಯನ್ನು ಕೊಂಡಾಡು. ಈಗ ಮುರಾರಿಯನ್ನು ಕೊಂಡಾಡೋದಕ್ಕೆ ನಾವು ಕರೆಯೋಣ ಸ್ತುತಿ